ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಿಮ್ಮ ಚೇತನಾಚಾರ್ಯ. ಸೊ ಎಂದಿನಂತೆ ಶ್ರೀಯಂತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನನ್ನ ವಿಡಿಯೋ ಇಷ್ಟ ಆಗೋದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾ ಹೋಗಿ. ಸೊ ಇವತ್ತಿನ ದಿವಸ ನಾನು ಎಲ್ಲರಿಗೂ ಗೊತ್ತೇ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ನಮಗೆಲ್ಲ ಕೂಡ ಸಂಭ್ರಮದ ಹೊಸ ವರ್ಷ ಆಚರಣೆ. ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಮಗೆ ಹೊಸ ವರ್ಷಕ್ಕಿಂತ ಈ ಯುಗಾದಿ ಹಬ್ಬವನ್ನು ಅಥವಾ ಮತ್ತು ಈ ಚೈತ್ರ ಮಾಸವನ್ನು ನಾವು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆಚರಣೆ ಮಾಡೋದು ಸ್ವಲ್ಪ ರೂಢಿ ಪದ್ಧತಿಯಲ್ಲಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಸಂವತ್ಸರವೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಒಂದು ಶೋಭಕೃತ್ ನಾಮ ಸಂವತ್ಸರದಿಂದ ನಾವು ಕ್ರೋಧಿ ನಾಮ ಸಂವತ್ಸರಕ್ಕೆ ಹೊಸ ಪಯಣವನ್ನು ಶುರು ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೂ ಕೂಡ ಈ ಒಂದು ಹೊಸದಂತಹ ಪಯಣ ಜೀವನದಲ್ಲಿ ಸಿಹಿ ಮತ್ತು ಕಹಿಯನ್ನು ನಾನು ಹೇಳ್ತಾ ಹೋದರೆ ಎಲ್ಲರಿಗೂ ಕೂಡ ಸಿಹಿಯನ್ನೇ ಕೊಡಲಿ. ಜೀವನದಲ್ಲಿ ಕಹಿ ಇದ್ದರೆ ಮಾತ್ರ ಸಿಹಿಯ ಒಂದು ಅನುಭವ ನಮಗೆ ಗೊತ್ತಾಗೋದು. ಹಾಗಾಗಿ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಮಿಶ್ರ ಫಲವಾಗಿ ಕೊಡಲಿ, ಅದರಲ್ಲಿ ಸ್ವಲ್ಪ ಸಿಹಿಯನ್ನು ಜಾಸ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ, ಸೊ ಇಂದಿನ ದಿವಸ ನಾನು ರಾಶಿಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ರಾಶಿಯವರಿಗೆ ಯಾವ ಫಲ ಬರುತ್ತೆ ಮತ್ತು ಯಾವ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡೋದ್ರಿಂದ ಉತ್ತಮ ಫಲವನ್ನು ಕಾಣ್ಬೋದು ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ನಾನು ಯೂಟ್ಯೂಬಲ್ಲಿ ಜಾಸ್ತಿ ನೋಡಿದಾಗೆ ಈ ರಾಶಿ ಭವಿಷ್ಯಗಳ ವಿಡಿಯೋಗಳು ತುಂಬ ವ್ಯೂಸ್ ಮತ್ತು ಲೈಕ್ಸ್ಗಳನ್ನ ಪಡ್ತಾ ಹೋಗುತ್ತೆ. ಸೊ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರಾಶಿ ಮತ್ತು ತನ್ನ ಭವಿಷ್ಯದ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಂತ ಕುತೂಹಲವನ್ನು ಕಂಡಿರ್ತಾರೆ. ಹಾಗಾಗಿ ಈ ರಾಶಿ ಭವಿಷ್ಯವನ್ನು ಎಷ್ಟನ್ನು ನೋಡಬೇಕು ಅಷ್ಟೇ ನೋಡಬೇಕಾಗತ್ತೆ. ಸೊ ಕಾರಣ ನಾವು ಹೇಳಿರುವಂತಹ ಕೆಲವೊಂದು ಪ್ರಿಡಿಕ್ಷನ್ಗಳು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗಿರಲ್ಲ. ಕಾಕತಾಳೀಯವಾಗಿ ಕೆಲವೊಂದು ಜನಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ರಾಶಿ ಭವಿಷ್ಯ ಕೂಡ ಇರುವಂತಹ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ನಾವು 100% ತೊಗೊಂಡ್ರೆ 30 to 40% ಇಲ್ಲಿ ಅಪ್ಲಿಕೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕವನ್ನು ಚೆಕ್ ಮಾಡಿಸಿ. ಸೊ ಲಗ್ನದ ಮೇಲೆ, ಲಗ್ನದ ಆಧಾರಿತವಾಗಿ ಮತ್ತು ದಶಾಭುಕ್ತಿಗಳ ಆಧಾರದಲ್ಲಿ ನಿಮ್ಮ ಜೀವನ ನಡೀತಾ ಹೋಗ್ತಿರುತ್ತೆ. ಸೊ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ದಶಾಭುಕ್ತಿಗಳಲ್ಲಿ ಏನಾದರೂ ವೀಕ್ ಆದರೆ 100% ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ರಾಶಿ ಭವಿಷ್ಯನೂ ಕೂಡ ವರ್ಕ್ ಆಗುತ್ತೆ. ಸೊ ಆದರೆ ದಶಾಭುಕ್ತಿಗಳ ಮೇಲೆ ಮತ್ತು ಲಗ್ನದ ಆಧಾರದ ಮೇಲೆ ನೀವು ಜ್ಯೋತಿಷ್ಯವನ್ನು ಕೇಳ್ತಾ ಹೋಗಿ, ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಸೊ ಆದರೂ ಕೂಡ ಈ ಒಂದು ಸಣ್ಣ ಪ್ರಯತ್ನ ಪ್ರತಿಯೊಬ್ಬರಿಗೂ ಕೂಡ ಆ ರಾಶಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದೇ ಇರುತ್ತೆ. ಸೊ ಮೊದಲನೇದಾಗೂ ಮೇಷರಾಶಿನ ನಾವು ನೋಡ್ತಾ ಹೋಗ್ತೀವಿ. ನೋಡಿಲಿ, ಮೇಷರಾಶಿಯಲ್ಲಿ ಲಗ್ನದಲ್ಲಿ ಅಂದರೆ ಮೇಷರಾಶಿಯ ಲಗ್ನದಲ್ಲಿ ಅಥವಾ ನಾವು ಮೇಷ ಲಗ್ನ ಅಂತ ಕರಿತೀವಿ. ಸೊ ಈ ಮೇಷರಾಶಿಯವರಲ್ಲಿ ಗುರು ಏನಾಗಿದ್ದಾನೆ, ಸ್ಥಿತನಾಗಿದ್ದಾನೆ. ಹಾಗಾಗಿ ಇವರಿಗೆ ಉತ್ತಮವಾದಂತಹ ಫಲಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ, ತನ್ನ ಗುರು ಬಂದ್ಬಿಟ್ಟು ಒಂದು ಮೇಷರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಇವರು ಮಾಡುವಂತಹ ಕೆಲಸಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ಬೋದಾಗಿದೆ. ಸೊ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೇಳೋದಾದರೆ, ಸೊ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗಾಗಲೇ SSLC ಮತ್ತು PUC ಎಕ್ಸಾಮ್ಗಳನ್ನ ಮತ್ತು ನೀಟ್ ಎಕ್ಸಾಮ್ಗಳನ್ನ ಬರೆಯುವಂಥವರಿಗೆ ಉತ್ತಮ ಫಲಿತಾಂಶವನ್ನು ಕಾಣ್ಬೋದಾಗಿದೆ. ಸೊ ಮೇಲಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಕೂಡ ಇವರು ಗುರುವಿನ ಮೊರೆ ಹೋಗೋದ್ರಿಂದ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ಇವರ ಹಣಕಾಸಿನ ವಿಚಾರಕ್ಕೆ ಬಂದರೆ, ಸೊ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಉತ್ತಮವಾದಂತಹ ಫಲ ತೋರಿಸ್ತಾ ಇದೆ. ಸೊ ನೋಡಿ, ಇವರಲ್ಲಿ ನೆಗೆಟಿವ್ಸ್ ಅನ್ನೋದು ಯಾವುದೇ ರೀತಿ ಮೇಷರಾಶಿಯಲ್ಲಿರಲ್ಲ. ಆದರೂ ಕೂಡ ಇವರು ಯಾವ ಒಂದು ದೇವರನ್ನು ಆರಾಧನೆ ಮಾಡಬೇಕು ಅಂತಂದರೆ, ಇವರು ಮಂತ್ರಾಲಯಕ್ಕೆ ಹೋದಾಗಿರ್ಬೋದು, ಅಥವಾ ಈ ಒಂದು ಗಾಣಗಾಪುರ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಶಿರಡಿಗೆ ಹೋಗೋದಾಗಿರ್ಬೋದು, ಅಥವಾ ಗುರುವಿನ ಅನುಗ್ರಹವನ್ನು ಪಡೆಯೋದ್ರಿಂದ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ಗುರುವಿನ ಮಠಕ್ಕೆ ಹೋಗ್ಬಿಟ್ಟು ಸೊ ಅನುಗ್ರಹವನ್ನು ಪಡೆಯೋದ್ರಿಂದ 100% ನಿಮಗೆ ಉತ್ತಮವಾದಂಥ ಫಲವನ್ನು ಕಾಣ್ಬೋದಾಗಿದೆ. ಸೊ ನಿಮಗೆ ದಾನದ ವಿಚಾರ ಬಂದರೆ, ನೀವು ಹಳದಿ ಬಣ್ಣದ ವಸ್ತ್ರವಾಗಿರ್ಬೋದು, ಅಥವಾ ನೀವು ಹಳದಿ ಬಣ್ಣದ ವಸ್ತುಗಳಾಗಿರ್ಬೋದು, ಅಥವಾ ನೀವು ಏನಾದರೂ ಈ ಒಂದು ಕಡಲೆಕಾಳಾಗಿರ್ಬೋದು, ಸೊ ಇವುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಕಾಣ್ತಾ ಹೋಗಿದೆ. ಸೊ 100ಕ್ಕೆ ನಾವು 70% ಚೆನ್ನಾಗಿದೆ ಅಂತ ಹೇಳ್ತೀವಿ ಮೇಷರಾಶಿಯನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೃಷಭ ರಾಶಿ. ಸೊ ನೋಡಿ, ಇಲ್ಲಿ ವೃಷಭ ರಾಶಿಯನ್ನು ನಾವು ನೋಡ್ತಾ ಹೋದರೆ, ವೃಷಭ ರಾಶಿ ಅಧಿಪತಿ ಬಂದ್ಬಿಟ್ಟು ನಮಗೆ ಇಲ್ಲಿ ಶುಕ್ರ ಅಂತ ಹೇಳ್ತೇವೆ. ಸೊ ಕಾರಣ ಏನು ಅಂತಂದರೆ, ಇಲ್ಲಿ ಯಾವುದೇ ರೀತಿ ಅವರಿಗೆ ಗುರುವಿನ ದೃಷ್ಟಿ ಇರೋಲ್ಲ ಮತ್ತು ಯಾವುದೇ ರೀತಿ ಗ್ರಹಗಳ ದೃಷ್ಟಿ ಇಲ್ಲದಿರೋ ಕಾರಣ ಇವರಿಗೆ ಮಿಶ್ರ ಫಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಸೊ ಮಾಡುವಂತಹ ಕೆಲಸಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇವರ ವಿದ್ಯಾಭ್ಯಾಸದಲ್ಲಿ ನೋಡ್ತಾ ಹೋದರೆ ಆವ್ರೇಜ್ 70 to 80% ರಿಸಲ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಮೇಲಾಗಿ ಇವರು ಬಿಸ್ನೆಸ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಸೊ ಇವರು ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೋದರೆ ಅಥವಾ ವ್ಯಕ್ತಿಗಳಿಂದ ಮೋಸ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ವೃಷಭ ರಾಶಿಯವರಿಗೆ ಮಿಶ್ರ ಫಲವನ್ನು ಕಾಣ್ಬೋದು ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ವೃಷಭ ರಾಶಿಯವರು ನಾವು ಮ್ಯಾಕ್ಸಿಮಮ್ ಇವರಿಗೆ ಹೇಳೋದಾದರೆ,
ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಸೊ ಇವರು ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗೋದ್ರಿಂದ ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗೋದ್ರಿಂದ ಅಥವಾ ಶಕ್ತಿ ದೇವತೆ ಇರುವಂತಹ ದುರ್ಗಾದೇವಿ ಅಥವಾ ಮೈಸೂರು ಚಾಮುಂಡಿ ಬೆಟ್ಟಗಳಿಗೆ ಸೊ ಹೋಗಿ ಬರೋದ್ರಿಂದ ಇವರಿಗೆ ಉತ್ತಮವಾದಂತಹ ಫಲಗಳು ಕಾಣ್ತಾ ಹೋಗುತ್ತೆ. ಸೊ ಇವರು ದಾನದ ವಿಚಾರ ಬಂದರೆ ತುಂಬ ಕಲರ್ ಇರುತ್ತೆ ನೋಡಿ. ಒಂದೇ ಬಟ್ಟೆಗಳಲ್ಲಿ ಹಲವಾರು ಕಲರ್ ಇರುವಂತಹ ವಸ್ತುಗಳಾಗಿರ್ಬೋದು ಅಥವಾ ಇದ್ದಿಲೆ ಆಗಿರ್ಬೋದು ಅಥವಾ ದುರ್ಗಾದೇವಿ ಅಥವಾ ಮನೇಲಿ ಏನಾದರೂ ನಿಮ್ಮಲ್ಲಿ ಶ್ರೀಚಕ್ರ ಇದ್ರೆ ಪೂಜೆ ಮಾಡುವಂಥದ್ದು ಅಥವಾ ದೇವಿ ಏನಾದರೂ ವಿಗ್ರಹ ಇದ್ರೆ ಫೋಟೋ ಇದ್ರೆ ಪೂಜೆ ಮಾಡುವಂಥದ್ದು. ಸೊ ಇಂತಹ ಪೂಜೆಗಳನ್ನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳನ್ನ ಕಾಣ್ಬೋದಾಗಿದೆ. ಸೊ ಟೋಟಲಿ ನಾವಿಲ್ಲಿ ಹೇಳೋದಾದ್ರೆ ನಿಮಗೆ 100ಕ್ಕೆ 60% ಚೆನ್ನಾಗಿದೆ, ಇನ್ನು 40% ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿರುತ್ತೆ. ಸೊ ನಿಮ್ಮ ಜಾತಕವನ್ನು ನೋಡಬೇಕಾಗುತ್ತೆ. ಸೊ ಜಾತಕವನ್ನು ಒಮ್ಮೆ ಕೇಳಿ ಅದಕ್ಕೆ ಪರಿಹಾರವನ್ನು ನೀವು ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಮುಂದಿನ ರಾಶಿ ಬಂದ್ಬಿಟ್ಟು ನಿಮಗೆ ಮಿಥುನ ರಾಶಿ. ಸೊ ಮಿಥುನ ರಾಶಿಯವರ ನಾವು ಭವಿಷ್ಯವನ್ನು ನೋಡ್ತಾ ಹೋದ್ರೆ ಇವರಿಗೆ ನಾವು ಅಧಿಪತಿ ಬಂದ್ಬಿಟ್ಟು ಬುಧ ಅಂತ ಹೇಳ್ತೇವೆ. ಸೊ ತುಂಬ ಬುದ್ಧಿವಂತಿಕೆ ಇರುವಂಥದ್ದು ತೋರಿಸ್ತಾ ಇದೆ. ಸೊ ಯಾವುದೇ ಕೆಲಸಗಳನ್ನು ಮಾಡ್ತಾ ಹೋದ್ರೂ ಇವರಿಗೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ. ಸೊ ಗುರುವಿನ ಅಲ್ಪ ಪ್ರಮಾಣದ ದೃಷ್ಟಿ ಇವರಿಗೆ ಬಿದ್ದಿರೋದ್ರಿಂದ ಸೊ ಇವರು ಮಾಡಿದಂತಹ ಕೆಲಸಗಳಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣ್ಬೋದಾಗಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಒಂದು ಉತ್ತಮವಾದಂತಹ ಭರವಸೆ ಬರ್ತಾ ಹೋಗುತ್ತೆ. ಸೊ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ಹರಿವು ತುಂಬ ಚೆನ್ನಾಗಿರುತ್ತೆ. ಸೊ ಮೇಲಾಗಿ ಇವರಿಗೆ ಉತ್ತಮವಾದಂತಹ ಕೌಶಲ್ಯಗಳು, ಹೊಸದಾದಂತಹ ಆಪರ್ಚುನಿಟಿಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ಏನಾದರೂ ಪ್ರಮೋಷನ್ ಅವಶ್ಯಕತೆ ಇದ್ದರೆ ಅವರಿಗೆ ಪ್ರಮೋಷನ್ ಸಿಗೋ ಚಾನ್ಸಸ್ ಇರುತ್ತೆ. ಅಥವಾ ನಿಮ್ಮ ಏನಾದ್ರು ಡಾಕ್ಯುಮೆಂಟ್ರಿಗಳು, ನಿಮ್ಮ ಕೋರ್ಟಿನಲ್ಲಿ ಏನಾದರೂ ನಿಮ್ಮ ಲೆಕ್ಕಪತ್ರಗಳು ಅಥವಾ ಯಾವುದಾದ್ರು ಕೋರ್ಟ್ ಇನ್ನೇನು ಮುಗಿಯಕ್ಕೆ ಬಂದಂಥ ಸಂದರ್ಭದಲ್ಲಿ, ಅದಾಲತ್ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕೇಸ್ ಕ್ಲಿಯರ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಏನಾದರೂ ಲೆಕ್ಕಪತ್ರಗಳ ವಿಚಾರಗಳಲ್ಲಿ ನಿಮ್ಮ ಕೆಲಸ ನೀವೇನಾದ್ರು ಈಗ ಮೂವ್ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಯಾರ ಕೇಸ್ಗಳು ಪೆಂಡಿಂಗ್ ಬಿದ್ದಿದ್ದಾವೆ ಸೊ ಈ ಮಿಥುನ ರಾಶಿಯವರು ಮೂವ್ ಮಾಡೋದ್ರಿಂದ ನಿಮ್ಮ ಕೆಲಸ ಬೇಗ ಸಕ್ಸಸ್ ಆಗುತ್ತೆ. ಸೊ ನಿಮ್ಮ ಕೆಲಸ ಇನ್ನೂ ಚೆನ್ನಾಗಿ ಸಕ್ಸಸ್ ಆಗಬೇಕಂದ್ರೆ ನೀವು ಹೆಸರು ಕಾಳನ್ನ ದಾನ ಮಾಡ್ತಾ ಹೋಗಿ ಮತ್ತು ವಿಷ್ಣುವನ್ನು ಆರಾಧನೆ ಮಾಡ್ತಾ ಹೋಗಿ. ಆದಷ್ಟು ನೀವು ತಿರುಪತಿ ಮತ್ತು ತಿರುಮಲ ಈ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಉತ್ತಮವಾದಂತಹ ಫಲಗಳನ್ನ ಕಾಣ್ಬೋದಾಗಿದೆ. ಸೊ ಟೋಟಲಿ ಹೇಳೋದಾದ್ರೆ 70% ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಸೊ ಏನಾದ್ರು ನೆಗೆಟಿವ್ಸ್ಗಳು ಏನಾದ್ರು ಕಂಡು ಬಂದರೆ ನಮ್ಮನ್ನು ಒಂದು ಬಾರಿ ಕಾಂಟ್ಯಾಕ್ಟ್ ಮಾಡಿ.